ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮದ ನಿರಂಜನ ಶೂನ್ಯಪೀಠ, ಸನಾತನ ವೀರಶೈವ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ ಮತ್ತು ಪ್ರಸಾರ ಕೇಂದ್ರ, ಬೇಡ ಜಂಗಮ ಧರ್ಮಪೀಠ. ಹೀಗೆ ಈ ನಮ್ಮ ಪೀಠದಿಂದ ಇವತ್ತಿನ ಪ್ರವಚನವನ್ನು ಆಲಿಸೋಣ. ಬೇರೆ ಬೇರೆ ಕಾರಣದಿಂದ, ಕೆಲಸಗಳ ಒತ್ತಡದಿಂದ, ಕಾರ್ಯಕ್ರಮಗಳ ಅನಿವಾರ್ಯತೆಯಿಂದ 2-3 ದಿವಸಗಳ ಕಾಲ ಪ್ರವಚನವನ್ನು ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಅಡ್ಡಿ ಇಲ್ಲ, ಬೇಕಾದಷ್ಟು ವಿಷಯ ಇರೋದರಿಂದ, ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಈ ವೀರಶೈವ ಧರ್ಮಕ್ಕೆ ಇರುವುದರಿಂದ ಈ ಗುರುಸ್ಥಳ ಧರ್ಮದ ಒಂದು ಜೋಳಿಗೆಯೂ ಅಷ್ಟೇ ಭದ್ರವಾಗಿದೆ, ವೀರಶೈವ ಧರ್ಮವೂ ಅಷ್ಟೇ ಭದ್ರವಾಗಿದೆ. ವೇದಪೂರ್ವ ಕಾಲದಿಂದ ಬಂದಂಥ ಈ ಲಿಂಗ ಸಂಸ್ಕೃತಿ, ಈ ಪಂಚಭೂತಗಳ ಸಾಕ್ಷಿಯಾಗಿ ಲಿಂಗೋದ್ಭವರಾಗಿ ಬಂದಿರತಕ್ಕಂಥ ಈ ಜಂಗಮ ಸಂಸ್ಕೃತಿ ಭಾಳ ಆಳದಲ್ಲಿದೆ, ಅಖಂಡವಾಗಿದೆ, ಅದ್ಭುತವಾಗಿದೆ, ಅವರ್ಣನೀಯವಾಗಿದೆ. ಹೀಗೆ ಹೇಳ್ತಾ ಹೋದರೆ ವೀರಶೈವ ಧರ್ಮದ ಆಳ ಯಾರಿಗೂ ಗೊತ್ತಿಲ್ಲ. ಶಿವನಷ್ಟೇ ಆಳವಾಗಿದೆ, ಎತ್ತರವಾಗಿದೆ, ವಿಸ್ತಾರವಾಗಿದೆ ಅಂತ ಒಂದು ವ್ಯಾಪ್ತಿಯನ್ನು ಹೊಂದಿದೆ. ಇರಲಿ, ಹೊಗಳಿಕೆಗಿಂತ ವಾಸ್ತವಾಂಶಗಳನ್ನು ಇಲ್ಲಿ ನಾವು ತಗೊಳ್ಳೋಣ. ನಾವು ಈ ಹಿಂದೆ ಸಾಕಷ್ಟು ವಾಸ್ತವಿಕ, ಐತಿಹಾಸಿಕ, ಧಾರ್ಮಿಕ ಆಧಾರಗಳನ್ನು ಕೊಟ್ಟು ವೀರಶೈವ ಧರ್ಮದ ಬಗೆಗಿನ ಪ್ರವಚನಗಳನ್ನು ಮಾಡ್ತಿದ್ದಾಗ್ಯೂ ಕೂಡ ಕೆಲವರು ಅದನ್ನು ಅಲ್ಲಗಡೆದು ಇಡೀ ವೀರಶೈವ ಸಂಸ್ಕೃತಿಯನ್ನೇ ಬ್ರಾಹ್ಮಣರಿಗಿಂತಲೂ, ಈ ದೇಶದಲ್ಲಿ ಬ್ರಾಹ್ಮಣರು ಬರುವುದಕ್ಕಿಂತ ಆರ್ಯ ಬ್ರಾಹ್ಮಣರು, ಆರ್ಯ ವೈದಿಕರು ಬರುವುದಕ್ಕೂ ಮೊದಲೇ ಇದ್ದಂಥ ಈ ವೀರಶೈವ ಸಂಸ್ಕೃತಿಯನ್ನು ಮತ್ತು ಭಾರತವಲ್ಲದೆ ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ಈ ಶಿವಲಿಂಗ ಸಂಸ್ಕೃತಿಯನ್ನು ಅಲ್ಲಗಳೆದು ಇದನ್ನು ತಮ್ಮ ಮೂಗಿನ ನೇರಕ್ಕೆ ಕಪೋಲಕಲ್ಪಿತವಾಗಿ ಕಲ್ಪಿಸಿಕೊಂಡು ಇದನ್ನು ಇತಿಹಾಸವನ್ನು ತುಂಡರಿಸಿ ಕೆಲವರು 12ನೇ ಶತಮಾನದಿಂದ ಈಚೆಗೆ ಅಂತ ಎಳಿತಾ ಇದ್ದರು ಇದುವರೆಗೆ. ಈಗ ಕೆಲವರು 12ನೇ ಶತಮಾನದಿಂದ ಹಿಂದಕ್ಕೂ ಇದೆ ಅಂತ ಹೊಸ ರಾಗಗಳನ್ನು ತೆಗಿತಾ ಇದ್ದಾರೆ. ವಿಶೇಷವಾಗಿ ಕುರುಬ ಜನಾಂಗದವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಖಂಡಿತವಾಗಿಯೂ ಇತಿಹಾಸದ ಪ್ರಜ್ಞೆ ಇಲ್ಲವೇ ಇಲ್ಲ. ಕೇವಲ ಅವರು ತಮ್ಮ ಕುರುಬತನ ಒಂದೇ ಒಂದು ಉದ್ಯೋಗವನ್ನು ಇಟ್ಟುಕೊಂಡು, ಜಾನಪದ ಹಿನ್ನೆಲೆಯನ್ನು ಇಟ್ಟುಕೊಂಡು ಈ ರೀತಿ ಎಳಿತಾ ಇದ್ದಾರೆ. ಅದು ಖಂಡಿತ ಸತ್ಯಕ್ಕೆ ದೂರವಾದುದು ಮತ್ತು ಅದರಲ್ಲಿ ಯಾವುದೇ ಆಧಾರಗಳಿಲ್ಲ. ಅವರು ಧಾರ್ಮಿಕರಾಗಿದ್ದೇ ಇತ್ತೀಚೆಗೆ. ಕುರುಬತನ ಇರಬಹುದು, ಅದು ಒಂದು ಬುಡಕಟ್ಟು ಸಂಸ್ಕೃತಿ. ಬೇರೆ ಸಂಸ್ಕೃತಿಗಳು ಕೂಡ ಇದ್ದು ಕುರುಬರಂತೆ ಬೇರೆಯವರು ಇದ್ದಾರೆ, ಗೊಲ್ಲರಿದ್ದಾರೆ, ನಾಯಕರಿದ್ದಾರೆ, ಇನ್ನು ಬೇರೆ ಬೇರೆ ಸಾಕಷ್ಟು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಬುಡಕಟ್ಟು ಜನಾಂಗ ಇದ್ದಾವೆ. ಕೇವಲ ಕುರುಬರು ಮಾತ್ರ ಇಲ್ಲಿಲ್ಲ. ಯಾವಾಗ ಈ ಒಂದು ನೆಲದಲ್ಲಿ ಜೀವಿಗಳು ಹುಟ್ಟಿದರೋ ಆಗಿಂದಲೂ ಕೂಡ ಇಲ್ಲಿ ಸಂಸ್ಕೃತಿ ಇದೆ, ಜನಜೀವನ ಇದೆ, ಅಸ್ತಿತ್ವ ಇದೆ, ಎಲ್ಲವೂ ಇದೆ. ಪಶು ಪಕ್ಷಿ ಪ್ರಾಣಿಗಳು ಕೂಡ ಹುಟ್ಟಿದ್ದು. ಕೇವಲ ಕುರುಬ ಮಾತ್ರ ಹುಟ್ಟಿದ, ಕುರಿ ಹುಟ್ಟಿರಲಿಲ್ಲ ಅಂತಲ್ಲ. ಕುರಿ ಮುಂಚೆ ಹುಟ್ಟುತ್ತೋ, ಕುರುಬ ಮುಂಚೆ ಹುಟ್ಟುತ್ತೋ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಆದ್ದರಿಂದ ಇಲ್ಲಿ ಜೀವಿಗಳು ಭಗವಂತನ ಸೃಷ್ಟಿ. ಇಲ್ಲಿ ಯಾವುದೋ ಒಂದು ವೈಯಕ್ತಿಕ ಪ್ರತಿಷ್ಠೆಗಾಗಿ ತಾವು ಕುರುಬರು, ತಾವು ಮುಂಚೆ ಹುಟ್ಟಿದ್ವಿ ಅಂತಕ್ಕಂಥದ್ದು ದೊಡ್ಡ ವಿಷಯ ಅಲ್ಲ. ಯಾರೆಷ್ಟೇ ಮುಂಚೆ ಹುಟ್ಟಲಿ, ಅಲ್ಲಿ ಸಂಸ್ಕೃತಿ, ಜ್ಞಾನ, ತಿಳುವಳಿಕೆ, ಧರ್ಮ, ವಿವೇಚನೆ, ವಿವೇಕ ಇದು ಮುಖ್ಯ ಆಗುತ್ತೆ ವಿನಃ ನಾನು ಮುಂಚೆ ಹುಟ್ಟಿದ್ದೆ ಅಂತಕ್ಕಂಥದ್ದು ಮುಖ್ಯ ಆಗೋದಿಲ್ಲ. ಆದ್ದರಿಂದ ನಮ್ಮ ಭಾರತದಲ್ಲಿ ಬುಡಕಟ್ಟು ಜನಾಂಗ ಇದ್ದರೂ ಕೂಡ ಧಾರ್ಮಿಕ ಪರಂಪರೆಯನ್ನು 2 ಪರಂಪರೆಗಳಾಗಿ ವಿಂಗಡಿಸಿದ್ದಾರೆ. ಅದನ್ನೆಲ್ಲರೂ ಚೆನ್ನಾಗಿ ತಿಳ್ಕೊಳ್ಳಿ.
ಸುಮ್ಮನೆ ವಾದ ಮಾಡ್ಕೊಂತ ಹೋಗಬೇಡ್ರಿ. ನಮ್ಮದು ರಂಭಾ ಪರಿಪೀಠ ನಮ್ಮದು, ನೀವೆಲ್ಲ ಕುರುಬರಾಗಿದ್ರಿ ಅಂತ ಅವ್ರಿಗೆ ಮನಸ್ಸಿಗೆ ಬಂದಂತೆ ಅವ್ರು ಹೇಳಿದ್ರೆ ನಾವು ಕೇಳೋಕ್ಕೆ ತಯಾರಿಲ್ಲ. ನೀವು ಹೇಳ್ಬೋದು ನಿಮ್ಮ ಸಮಾಧಾನಕ್ಕೆ. ಆದರೆ ನಾವು ಯಾತಕ್ಕೋಸ್ಕರ ಇದ್ದೀವಿ ಇಲ್ಲಿ? ಎಷ್ಟು ಸಾವಿರ ವರ್ಷದಿಂದ ಇಲ್ಲಿ ಜಂಗಮರಿದ್ದಾರೆ. ಜಂಗಮರ ಮೂಲ ಏನು? ಜಂಗಮರ ಮೂಲ ಕುರುಬರಲ್ಲ, ಅಥವಾ ಇನ್ಯಾವುದೇ ಕೆಳವರ್ಗ ಅಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ಇಲ್ಲಿ ಭಾರತದಲ್ಲಿ ಒಂದು ಗಣ ಪರಂಪರೆ ಅಂದರೆ ಶಿವಗಣಗಳ ಪರಂಪರೆ, ಇನ್ನೊಂದು ಋಷಿ ಪರಂಪರೆ ಅಂತ ಎರಡು ವಿಭಾಗ ಮಾಡಿದ್ದಾರೆ ಶಾಸ್ತ್ರೋಕ್ತವಾಗಿ. ಅದರಲ್ಲಿ ಜಂಗಮರದು ಶಿವಗಣಗಳ ಪರಂಪರೆ, ಇನ್ನೊಂದು ಋಷಿ ಪರಂಪರೆ, ಅದು ಆರಾಧ್ಯ ಶೈವ ಅಥವಾ ವೈದಿಕ, ಒಟ್ಟು ವೈಷ್ಣವ ಪರಂಪರೆ, ಅದು ಶಾಕ್ತ ಪರಂಪರೆ. ಇದು ಜಂಗಮರದು ಶೈವ ಅಂತಕ್ಕಂಥದ್ದು ಪುರುಷ ಪರಂಪರೆ. ಇದು ಶೈವ ಶಾಕ್ತ ಅಂತ ಎರಡಿದೆ ಇಲ್ಲಿ. ನೀವೇನೇ ಯಾವ್ಯಾವುದೋ ರೀತಿ ಕಲ್ಪಿಸ್ಕೊಂಡು ಬರೀ ಜಾನಪದ ದೃಷ್ಟಿಯನ್ನು ಇಟ್ಟುಕೊಂಡು ಕುರುಬರು ಮಾತ್ರ ಹಿರಿಯರು, ಕುರುಬ ಹುಟ್ಟೋದಕ್ಕಿಂತ ಮುಂಚೆ ಕುಲವಿಲ್ಲ ಅಂತಕ್ಕಂಥದ್ದನ್ನು ಹೇಳಿದರೂ ಕೂಡ ಅದನ್ನು ನಾವು ತಳ್ಳಿ ಹಾಕ್ತೀವಿ ಭಾಳ ಸುಲಭವಾಗಿ. ನಾವು ಶಾಸ್ತ್ರ ಆಧಾರಬದ್ಧವಾಗಿ ಕುಂತಿದ್ದೇವೆ. ಸುಮ್ಮನೆ ನಾವೇನು ಕುಂತಿಲ್ಲ, ಎಲ್ಲಿಂದಲೂ ಯಾರೂ ಓಡಿ ಬಂದಿಲ್ಲ. ಯಾರೋ ಹೇಳ್ತಾರೆ ಆಂಧ್ರದಿಂದ ಬಂದರು, ಜಂಗಮರು ಬಂದಿದ್ದೇ 13ನೇ ಶತಮಾನ, ಏನೇನೋ ಬರೀತಾನೆ ಇದ್ದಾರೆ. ನಾನು ಕೂಡ ಓದ್ತಾ ಇದ್ದೀನಿ, ನಾನು ಸುಮ್ಮನಿದ್ದೀನಿ. ಸಾಕಷ್ಟು ಅಧ್ಯಯನ ಮಾಡಿದ್ದೀವಿ, ಸಾಕಷ್ಟು ಗ್ರಂಥಗಳು ಕೂಡ ನಮ್ಮ ಹತ್ರ ಇದ್ದಾವೆ. ನಿಮ್ಮ ಹತ್ರ ಏನಿದೆ? ಏನೋ ಒಂದಷ್ಟು ಇದನ್ನು ಇಟ್ಕೊಂಬಿಟ್ಟು ಇತ್ತೀಚೆಗೆಲ್ಲ ಮತ್ತೀಗ 12ನೇ ಶತಮಾನದ ಹಿಂದಕ್ಕೆ ಹೋಗ್ತಾ ಇದ್ದೀರಾ. ನಿಮಗೆ ಯಾವಾಗ ಲಿಂಗ ಆಯಿತು ಅನ್ನೋದು ನಮಗೆ ಗೊತ್ತಿದೆ. ಲಿಂಗಾಯತರು ಲಿಂಗವಂತರು ಯಾವಾಗ ಹುಟ್ಟಿದ್ರು ಅನ್ನೋದು ಗೊತ್ತಿದೆ. ಈ ದೇಶದಲ್ಲಿ ಗುರುಸ್ಥಳ ಜಂಗಮರು ಗುರು ಪರಂಪರೆ ಯಾವಾಗಿಂದ ಇತ್ತು ಅನ್ನೋದು ನಮಗೆ ಗೊತ್ತಿದೆ. ಪಾಶುಪತ ಕಾಳಮುಖ ಲಾಕುಳ ನಿಮ್ಮವಲ್ಲ, ಯಾರೋ ಹೇಳ್ತಾ ಇದ್ದರು. ಇವರು ಅದನ್ನು ಕುರುಬೀಕರಣ ಮಾಡೋಕ್ಕೆ ಹೊರಡ್ತಾ ಇದ್ದಾರೆ. ಖಂಡಿತವಾಗೂ ಇದನ್ನು ನಾವು ಯಾವುದೇ ಕಾರಣಕ್ಕೂ ಇದನ್ನು ನಿಮಗೆ ಬಿಡುವುದಿಲ್ಲ. ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ. ಆಮೇಲೆ ನಮಗೆ ಯಾವ ಪ್ರತಿಭಟನೆ ಅವಶ್ಯಕತೆ ಇಲ್ಲ. ಮಾನಸಿಕವಾಗಿ ನಾವು ಸದೃಢವಾಗಿ ವಿಧಿಬದ್ಧವಾಗಿ ಪ್ರತಿಭಟನೆಯನ್ನು ನಾವು ಮೌಖಿಕವಾಗಿ ಭೌತಿಕವಾಗಿ ಮಾಡಿಬಿಟ್ಟಿದ್ದೀವಿ. ನೀವೇನು ಈಗ ಹೊಸ್ತಾ ಮಾಡೋದೇನೂ ಇಲ್ಲ. ಹಿಂದಿನಿಂದಲೂ ಗುರುಗಳಾಗಿ ನಾವಿದ್ದೀವಿ ವಿನಃ ನೀವಲ್ಲ. ಗುರು ಪರಂಪರೆಗೆ ತನ್ನದೇ ಆಗಿರತಕ್ಕಂಥ ಹಿನ್ನೆಲೆ ಇದೆ, ಅಸ್ತಿತ್ವ ಇದೆ, ಅಸ್ಮಿತೆ ಇದೆ. ನೀವೇನು ತಿಳ್ಕೊಂಡಿದ್ದೀರಿ? ಏನು ಹುಡುಗಾಟನೇ ನೀವು ಹೇಳ್ತಾ ಇರೋದು? ಮತ್ತು ಯಾಕೆ ಕುರಿ ಕಾಯ್ಕೊಂಡೆ ಯಾಕೆ ಉಳ್ಕೊಂಡಿದ್ದೀರಿ? ಯಾಕೆ ಆಗಲಿಲ್ಲ ನೀವು? ಕಲ್ಯಾಣದಲ್ಲಿ ಅಷ್ಟೆಲ್ಲ ನಡೀತಾ ಇತ್ತಲ್ಲ, ಅಷ್ಟೆಲ್ಲ ಶರಣರು ಸೇರಿದ್ರಲ್ಲ, ನೀವು ಯಾಕೆ ಅದಕ್ಕೆ ಸೇರಲಿಲ್ಲ? ನೀವು ಯಾಕೆ ಸಪ್ರೇಟಾಗಿ ಅಲ್ಲಿ ಕುರಿ ಕಾಯ್ತಾ ಇದ್ರಿ? ಆಮೇಲೆ ಕಲ್ಯಾಣದಲ್ಲಿ ಈಗ ತಗರ ಪವಾಡ ನಡೀತಲ್ಲ, ಆ ಸಂದರ್ಭದಲ್ಲಿ ಮಳೆ ಜಾಸ್ತಿ ಬಂದು ಕುರಿಗಳೆಲ್ಲ ಸತ್ತೋಗ್ತವೆ. ಒಂದು ಕಡೆ ಶಿಷ್ಟ ಪರಂಪರೆ ಅಲ್ಲೂ ಇದೆ ಕಲ್ಯಾಣದಲ್ಲಿ, ಇನ್ನೊಂದು ಪರಿಶಿಷ್ಟ ಪರಂಪರೆ ಇದೆ ಇಲ್ಲಿ. ನಿಮಗಿವು ಯಾಕೆ ಅರ್ಥ ಆಗಲ್ಲ ಅಂತ ನನಗಂತೂ ತಲೆ ಚೆಚ್ಕೊಳ್ಳೋದೊಂದು ಬಾಕಿ ಇದೆ. ನಿಮಗೆ ಅಷ್ಟೊಂದು ದಡ್ರಿದ್ದೀರಿ, ಅಷ್ಟೊಂದು ಉದ್ದಟತನದಿಂದಿದ್ದೀರಿ. ನೀವು ಮಾತ್ರ ಅಲ್ಲ, ಇಡೀ ಸಮಾಜವೇ ಉದ್ದಟತನದಿಂದ ಕೂಡಿದೆ. ಸೌಜನ್ಯಪೂರ್ಣವಾಗಿರತಕ್ಕಂಥ ಧಾರ್ಮಿಕ ಜಂಗಮರನ್ನಾಗಲಿ ಬ್ರಾಹ್ಮಣರನ್ನಾಗಲಿ ನೀವು ಬಹಳ ಒಂದು ಇದಕ್ಕೆ ತಿಳ್ಕೊಂಬಿಟ್ಟಿದ್ದೀರಿ. ಕುರಿ ಇಕ್ಕೆ ಲಿಂಗ ಅಂತ ಹೇಳ್ತೀರಿ. ಕುರಿ ಇಕ್ಕೆ ಅದು ಹೆಂಗೆ ಲಿಂಗ ಆಗುತ್ತದು? ಒಂದು ಪ್ರಾಣಿ ಶರೀರದಿಂದ ಬಂದಂತಕ್ಕಂಥ ಲದ್ದಿ ನಿಮಗೆ ಲಿಂಗ ಆಗುತ್ತೆ ಅಂದರೆ ನೀವೆಷ್ಟು ಜಾಣರಿದ್ದೀರಿ ಅನ್ನೋದು ನೀವು ಊಹೆ ಮಾಡ್ಕೋಬೇಕು. ಮತ್ತು ಕುರುಬ ಹುಟ್ಟೋದಕ್ಕಿಂತ ಕುಲವಿಲ್ಲ ಅಂತೀರಿ. ನಿಮಗಿಂತ ಮುಂಚೆ ಕುರಿ ಹುಟ್ಟಿದ್ರೆ ಏನು ಮಾಡ್ತೀರಿ? ಯಾಕೆ ಕುಲ ಇಲ್ಲ? ಏನೋ ಬರೆದಿದ್ದಾರೆ ಯಾವುದೋ ಒಂದು ದೃಷ್ಟಿಯಿಂದ. ಈಗಿನ ಲಿಂಗಾಯತ ಜನಾಂಗಗಳಿಗೆ ಮೂಲ ಕುರುಬರು, ದಲಿತರು, ಕೆಳವರ್ಗದವ್ರು ಇದ್ದರು ಅನ್ನೋದು ಒಂದು ಕಾರಣ ಇದೆ. ಅಷ್ಟು ಬಿಟ್ಟರೆ ಇದು ವಾಸ್ತವ. ನಮಗೆ ಚೆನ್ನಾಗಿ ಗೊತ್ತಿದೆ ಇದು. ಏನು ಜಂಗಮರೇನು ದಡ್ರ ನಿಮ್ಮ ಅಂದ್ಕೊಂಡಂಗೆ? ದಡ್ರಾಗಿದ್ದರೆ ಅವರೇ ಯಾಕೆ ಮೇಲ್ ಸ್ಥಾನದಲ್ಲಿ ಕೂತ್ಕೊತಾ ಇದ್ದರು, ನೀವ್ಯಾಕೆ ಕೆಳಗೆ ಕೂತ್ಕೊತಾ ಇದ್ರಿ? ಹಂತ ಹಂತವಾಗಿ ಬೆಳೆಸ್ಕೊಂಬಂದಿದ್ದೀವಿ. ವಿರಕ್ತ ಪರಂಪರೆ, ಎಲ್ಲ ಶರಣ ಪರಂಪರೆ, ಅವೆಲ್ಲ ತಾವು ಕೂಡ ಮುಂದುವರಿಬೇಕು ಅನ್ನೋ ದೃಷ್ಟಿಯಿಂದ ಬಂದು ತಾವು ಕೂಡ ಲಿಂಗ ಹಿಡ್ಕೋಬೇಕು ಅಂತ ಬಂದರೆ ವಿನ ಶರಣರು ಏನು ಹೊಸ್ದಾಗಿ ಲಿಂಗಸ್ಥ ಕಂಡಿಡಿದ್ರ ಅವರು? ಏನು ದಡ್ಡತನ ನಿಮ್ಮದು? ಎಷ್ಟು ಕಾಮನ್ ಸೆನ್ಸ್ ಉಪಯೋಗಿಸ್ತಾ ಇಲ್ಲ ನೀವು? ಲಿಂಗ ಏನು ಬಸವಣ್ಣ ಮಾಡಿದ್ದ ಅಥವಾ ನೀವು ಮಾಡಿದ್ದ? ಎಂಥ ಬುದ್ಧಿಹೀನ ಜನ ನೀವು. ಲಿಂಗ ಅಂದ್ರೆ ಏನು? ಜಗತ್ತಿನ ಮೂಲ, ಅದು ಮೂಲ ಯೋನಿ. ಪುರುಷ ಮತ್ತು ಸ್ತ್ರೀ ಎರಡು ಸೇರಿರ್ತಕ್ಕಂಥ ಲಿಂಗ, ಅದು ಆದಿ, ಅದು ಜಗತ್ತಿನ ಸೃಷ್ಟಿಗೆ ಮೂಲ, ಅದು ದ್ವಾರ. ಅದು ಲಿಂಗ ಜಗತ್ತಿನ ಎಲ್ಲ ಜೀವಿಗಳಿಗೂ, ಸಕಲ ಜೀವಿಗಳಿಗೂ ಹುಟ್ಟಿ ಬರಲಿಕ್ಕೆ ಒಂದು ಆದಿ ಮೂಲ, ಅದೊಂದು ದ್ವಾರ.
ತದ್ವಾರ ಲಿಂಗದ್ವಾರ ಜಗತ್ತು ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ಶಿವತತ್ವದ ಶಾಸ್ತ್ರ. ಅದು ಆಗಮಗಳಲ್ಲಿ ಬಂದಿದೆ, ಅದು ವೇದಾಗಮ ಎರಡರಲ್ಲೂ ಬಂದಿದೆ. ಇತಿಹಾಸ ಏನು ಗೊತ್ತಿದೆ ನಿಮಗೆ? ಕುರುಬರಿಂದ ಈಚೆಗಳೆಯೋದಲ್ಲ. ಜಗತ್ತಿನ ಇತಿಹಾಸವನ್ನು, ಪ್ರಪಂಚದ ಇತಿಹಾಸವನ್ನು, ಭಾರತದ ಇತಿಹಾಸವನ್ನು ಹೀಗಲ್ಲ ಅಳೆಯೋದು. ಅದಕ್ಕೆ ಬೇರೆ ಮಾನದಂಡ ಇದೆ. ನಿಮ್ಮ ಮಾನದಂಡ ಉಪಯೋಗಕ್ಕೆ ಬರಲ್ಲ. ನೀವೊಂದು ಕೈಯಲ್ಲಿ ಕುರಿಕಾಯ ಕೋಲು ಹಿಡ್ಕೊಂಬಿಟ್ಟು ಅದರಿಂದ ಅಳೆಯೋದಲ್ಲ. ಇದಕ್ಕೆ ಬೇರೆಯೇ ಇದೆ. ಲಿಂಗ ಅಂದರೆ ಮೂಲ, ಜಗತ್ತಿನ ಮೂಲ. ಅದನ್ನು ನಾವು ಶಿವ ಅಂತ ಕರೆದು ಬಿಟ್ಟಿದ್ದೀವಿ. ಅದನ್ನೇ ನೀವು ಪೂಜೆ ಮಾಡೋದು ಶಿವ ಅಂತ. ಕುರುಬರೆಲ್ಲ ಶೈವರೇಯ. ಆದರೆ ನೀವು ವೈಷ್ಣವೀಕರಣಗೊಂಡಿದ್ದೀರಿ. ಸ್ವಲ್ಪ ನೋಡ್ಕೊಳ್ಳಿ. ಕನಕ ಏನು, ಇನ್ನೊಬ್ಬ್ಯಾರು ಅಂತಕ್ಕಂಥದ್ದು. ನಿಮ್ಮ ಥರ ನಾವೇನು ದಡ್ರಿಲ್ಲ. ಕನಕನ ಕಿಂಡಿ ಮಾಡಿದ್ದಾರೆ ಉಡುಪಿಲಿ. ಅದನ್ನು ನೋಡ್ರಿ ಯಾಕೆ ಮಾಡಿದ್ದಾರೆ ಅಂತ. ಬ್ರಾಹ್ಮಣರಲ್ಲೇ ಭೇದಗಳಿದ್ದಾವೆ, ಮಾಧ್ವರು ಮತ್ತು ಶೈವ ಬ್ರಾಹ್ಮಣರಲ್ಲಿ. ಶೈವ ಬ್ರಾಹ್ಮಣರ ಮೂಲ ಯಾವುದು, ಮಾಧ್ವರ ಮೂಲ ಯಾವುದು, ಆರ್ಯರ ಮೂಲ ಯಾವುದು, ವೈದಿಕ ಬ್ರಾಹ್ಮಣರು ಯಾರು, ಶೈವ ಬ್ರಾಹ್ಮಣರು ಯಾರು, ಜಂಗಮರು ಯಾರು, ಈ ದೇಶದ ಧರ್ಮ ಏನು ಹೇಳುತ್ತೆ, ಧರ್ಮ ಸಾಹಿತ್ಯಗಳನ್ನು ಹೇಗೆ ಸೃಷ್ಟಿ ಮಾಡಿದ್ದಾರೆ ಅಂತಕ್ಕಂಥದ್ದು. ನೀವು ಏನು ಓದ್ದಲೇ ಬರೀ ನಿಮ್ಮದೊಂದು ಜಾನಪದ ಅದನ್ನೇ ನಿಮ್ಗೆ ಅರ್ಥ ಆಗಿಲ್ಲ. ಮೊದಲು ಅಲ್ಲಿ ಹೇಳಿದ್ದಾರೆ ಸ್ಪಷ್ಟವಾಗಿ, ಕುರುಬರೇವಣ ಸಿದ್ಧ ಇದ್ದಾನೆ, ನಾನು ಒಪ್ಕೊತೀನಿ. ಪುಸ್ತಕದಲ್ಲಿ ನಿಮ್ಮ ಹಲಮತ ಪುರಾಣ, ತಗರ್ ಪವಾಡದಲ್ಲೇ ಬರೆದಿದ್ದಾರೆ. ಅದು ನೀವು ಓದ್ಬೋದು. ಅದಕ್ಕೇನು ಮಹಾ ಕಷ್ಟ. 1ನೇ ಕ್ಲಾಸ್ ಹುಡುಗ ಕೊಟ್ಟರು ಓದ್ತಾರೆ. ಅಲ್ಲಿ ಏನಾಗಿದೆ, ಅವನು ಕ್ರಮೇಣ ಶಾಂತಯ್ಯ ಆಗಿದ್ದಾನೆ. ಯಾಕೆ? ರೇವಣಸಿದ್ಧರ ಶಾಂತ ಪರಂಪರೆ ಇತ್ತು. ರೇವಣಸಿದ್ಧರು ವೀರಶೈವ ಆಚಾರ್ಯರವರು, ಲಾಕುಳ ಶೈವ ಮೂಲದಿಂದ ಬಂದವರು. ಭಾರದ್ವಾಜ ಗೋತ್ರ ಅಂತಿದೆ ಅವರಿಗೆ. ಲಾಕುಳ ಅಂತಕ್ಕಂಥದ್ದು ಜೈನ ಮೂಲದ್ದು, ಲಕುಲೀಶಂದದು ಕ್ರಿಸ್ತ ಪೂರ್ವದಿಂದ ಇನ್ನೂ ಹಿಂದಿಂದದು. ಹೋಗಿ ನೋಡಿ, ಗುಜರಾತ್ ಜಿಲ್ಲೆ, ಗುಜರಾತ್ ರಾಜ್ಯ ವಡೋದರ ಜಿಲ್ಲೆ ಕಾಯಾವರೋಹಣ ಕ್ಷೇತ್ರ, ಅಲ್ಲಿ ಲಕುಲೀಶಂದು ಕ್ಷೇತ್ರ ಇದೆ. ಅವನು ಶಿವನ 28ನೇ ಯೋಗಾಚಾರ್ಯ. ನಿಮ್ಮ ಸಾಹಿತ್ಯನೇ ಬೇರೆ, ನಮ್ಮ ಸಾಹಿತ್ಯನೇ ಬೇರೆ. ಸುಮ್ಮನೆ ಯಾಕೆ ತಲೆ ಹೊಡ್ಕೊಂತೀರಿ? ನಿಮಗೆ ಬೇಕಾಗಿರೋದು ಏನು ಹೇಳಿ? ನಿಮಗೇನು ಬೇಕು? ಕುರುಬ್ರು ಹಿರಿಯರು ಅನ್ನೋದು ಅಷ್ಟೇ ತಾನೇ ನಿಮಗೆ ಬೇಕಾಗಿರೋದು. ಆಯಿತು, ನೀವು ಇತರೆ ಈಗಿನ ಲಿಂಗಾಯತರಿಗೆ ನೀವು ಹಿರಿಯರು, ನಾವೇ ಹೇಳ್ತೀವಲ್ಲ. ಫಸ್ಟು ಕುರುಬರಿ ಲಿಂಗ ಕೊಟ್ಟಿದ್ದು ಕಲ್ಯಾಣದಲ್ಲಿ. ಯಾವಾಗ ಅಂದರೆ ನಾನು ಹೇಳಿದ್ನಲ್ಲ, ತಗರ ಪವಾಡ ನಡೀತು. ಶರಣರೆಲ್ಲ ಕಲ್ಯಾಣದಲ್ಲಿದ್ದರು. ನೀವು ಹಟ್ಟಿಗಳನ್ನು ದೊಡ್ಡಿಗಳನ್ನು ಹಾಕ್ಕೊಂಡು ಸುತ್ತ ವಾಸ ಮಾಡ್ತಾಯಿದ್ರಿ. ಮಳೆ ಜೋರಾಗಿ ಬಂತು, ಕುರಿಗಳು ಸತ್ತೋದ್ವು. ನೀವು ಹಾಲು ಮಾರ್ತಾಯಿದ್ರಿ. ಕಲ್ಯಾಣದ ಊರಲ್ಲಿ ಹಾಲು ಮಾರ್ಬೇಕಾದ್ರೆ ನೀವೇ ಮಾಡಿದಿರಿ, ಅರೇ ಕುರಿ ಎಲ್ಲ ಸತ್ತೋಗ್ಬಿಟ್ಟಿದ್ದಾವೆ, ಇವನ್ನು ಮಾರಬೇಕು ಮಾಂಸವ ಅಂತ ಹಾಲಿನ ಗಡಿಗೆ ಜೊತೆಗೆ ಕುರಿನೂ ಹೆಗಲ ಮೇಲೆ ಹೊತ್ಕೊಂಬಂದಿರಿ. ಎಷ್ಟು ಬುದ್ಧಿವಂತರದಿರಿ ನೀವು, ನೋಡ್ಕೊಳ್ಳಿ ಸ್ವಲ್ಪ. ಇದನ್ನೇ ಶರಣರು, ಕಲ್ಯಾಣದ ಜನಗಳು ಎಷ್ಟು ದಡ್ರದಾರೆ ಇವರು, ಎಷ್ಟು ಅವಿವೇಕಿಗಳಿದ್ದಾರೆ ಅಂತೇಳಿ ಬೈದು, ನೀವು ಹಾಲಿನ ಗಡಿಗೆ ಮಾರಬೇಕಾದ್ರೆ ಹಾಲಿನ ಮಾತ್ರ ತರಬೇಕು. ನೀವು ಕುರಿನೂ ಹೆಗಲ ಮೇಲೆ ಹೊತ್ಕೊಂಬಂದಿರಲ್ಲ, ಸತ್ ಕುರಿನ. ಇದು ಅಸಹ್ಯ ಅಲ್ವೇ? ನೀವೇನೋ ಮಾಂಸ ತಿಂತೀರಿ, ಹಾಲನ್ನು ಕುಡಿತೀರಿ, ಮಾಂಸನೂ ತಿಂತೀರಿ, ಕರೆಕ್ಟು. ಬೇರೆಯವರು, ನೀವು ಅವರನ್ನು ಇದೇ ದೃಷ್ಟಿಕೋನದಲ್ಲಿ ನೋಡೋಕ್ಕಾಗತ್ತೆ. ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಅಂತೇಳಿ ಹಿಂದಿನ ಕಾಲದಿಂದಲೂ ಬಂದಿದೆ ಅದು ಅಹಿಂಸೆ. ಜೈನ ಧರ್ಮ ಎಷ್ಟು ಕಾಲದ್ದು ನಿಮಗೆ ಗೊತ್ತಿಲ್ವೇನು? ಜೈನ ಬೌದ್ಧ ಧರ್ಮಗಳು ಎಲ್ಲಿಂದ ಹುಟ್ಟಿದ್ವು? ಇದೇ ಶೈವ ಧರ್ಮದಿಂದ ಹುಟ್ಟಿದ್ದಾವೆ. ನಾನು ಜನರಲ್ಲಾಗೆ ಪ್ರವಚನ ಮಾಡ್ತೀನಿ, ಎಲ್ಲರಿಗೂ ಅರ್ಥ ಆಗಬೇಕಿದು. ಸುಮ್ಮನೆ ಏನೋ ಇತಿಹಾಸ ಹಿಡ್ಕೊಂಡು, ಇತಿಹಾಸ ಸಾಕಷ್ಟಿದೆ, ಅದನ್ನು ಹೇಳೋಕೋರು ನೀವು ಜೀರ್ಣನೇ ಆಗಲ್ಲ ನಿಮಗೆ. ಬರೀ ಸಾಮಾನ್ಯ ವಿಚಾರದಲ್ಲೇ ಸಾಕು. ಜೈನರ ಇತಿಹಾಸ ಎಲ್ಲಿ ಮುಟ್ಟುತ್ತೆ? ಶಿವನು ಶಾಂತಮೂರ್ತಿ, ಎಲ್ಲರಿಗೂ ಗೊತ್ತಿದೆ. ಅದು ತಪಸ್ವಿ, ಅದು ಗೊತ್ತಿದೆ. ಯೋಗಿ, ಅದು ಗೊತ್ತಿದೆ. ಎಲ್ಲ ಕಲೆಗಳು ಮೂಲ ಶಿವನೇ, ಅದು ಗೊತ್ತಿದೆ. ಎಲ್ಲ ಸಾಹಿತ್ಯಗಳೇ ಅದನ್ನು ಹೇಳ್ತಾವೆ. ಶ್ರುತಿ ಸ್ಮೃತಿ ಪುರಾಣಗಳು, ಶಾಸನಗಳು, ಎಲ್ಲವೂ ಶಾಸ್ತ್ರಗಳು ಎಲ್ಲವೂ ಅದನ್ನೇ ಹೇಳ್ತವೆ. ಶಿವನನ್ನು ಅತಿಶಯದಿಂದ ಹೊಗಳ್ತವೆ ಬಿಟ್ಟರೆ ನಿಮ್ಮನ್ನು ಯಾರು ಹೊಗಳ್ತಾರೆ? ಜಾನಪದ ಪರಂಪರೆ ಇರಬೇಕು, ಎಲ್ಲ ಕಸಬ್ನರು ಇರಬೇಕು, ಎಲ್ಲ ಜಾತಿ ಇರಬೇಕು. ಹಂಗಿದ್ರೆ ಸಮಾಜ. ಉಪ್ಪು ಹುಳಿ ಸಿಹಿ ಖಾರ ಒಗರು ಷಡ್ರಸಗಳಿದ್ದರೆ ಅಡುಗೆ ಆಗೋದು, ಅದು ನಮಗೆ ಗೊತ್ತಿದೆ. ಹಂಗಂತೇಳಿ ನೀವು ಎಲ್ಲರನ್ನೂ ಹಿಂದಕ್ಕಾಗಿ ನಾವು ಅಂತ ಹೋಗ್ಬಿಟ್ರೆ ಅದು ಯಾವ ರೀತಿ? ಅದು ನಿಮ್ಮ ಇತಿಹಾಸವೇ ನಿಮಗೆ ಗೊತ್ತಾಗ್ತಾ ಇಲ್ಲ. ಮಂಕ್ ಸಿದ್ಧ ಇದ್ದಾನೆ, ಸಿದ್ದರಾಮ ಇದ್ದಾನೆ, ಸಿದ್ದರಾಮನ್ನು ಮರಳು ಸಿದ್ಧ ಅಂತ ಕರೆದಿದ್ದಾರೆ, ಮಂಕ್ ಸಿದ್ಧನ್ನು ಮರಳು ಸಿದ್ಧ ಅಂತ ಕರೆದಿದ್ದಾರೆ.
ಈ ಕಡೆ ಇನ್ನೊಬ್ಬರು ಉಜ್ಜಿನಿ ಪೀಠವೇ ನಮ್ಮದು ಅಂತಾರೆ. ನಿಮಗೆ ಓದಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಮೂಲ ಯಾವುದಿತ್ತು, ಮೊದಲು ನಾವು ಬುಡಕಟ್ಟು ಜನಾಂಗ ಆಗಿದ್ವಿ, ಅನಂತರ ಯಾರಿಂದಲೂ ಲಿಂಗ ಬಂತು, ಏನೋ ಆಗಿದ್ದೀವಿ, ಇವತ್ತು ಲಿಂಗವಂತರಾಗಿದ್ದೀವಿ ಅಂತ ಸುಮ್ಮನಿರಬೇಕು. ನೀವು ಅಷ್ಟೇ, ಒಂದಷ್ಟು ಜನ ಲಿಂಗಾಯತರಾಗಿದ್ದಾರೆ ಕುರುಬರು, ಒಂದಷ್ಟು ಜನ ಹಂಗೆ ಉಳಿದ್ದೀರಾ. ಅದಕ್ಕೆ ಏನು ಮಾಡ್ಬೇಕು ನಾವೇನು ಮಾಡ್ಬೇಕು ಹೇಳಿ? ಅದು ನಿಮ್ಮ ಇಷ್ಟ. ಅದು ಯಾರಿಗೆ ಇಷ್ಟ ಬಂತೋ, ಯಾರಿಗೆ ಪುಣ್ಯ ಇತ್ತೋ ಅವರು ಹೋದ್ರು. ಊರಾಗಿರೋ ದನಗಳೆಲ್ಲ ಬಸವಾಗ್ತಾವ? ಸಾಧ್ಯವಿಲ್ಲ. ಅದು ಪುಣ್ಯಜೀವಿ ಆದ್ದು ಆಗುತ್ತೆ. ಭೃಂಗ ಕೀಟ ಒಳಿಬೇಕಾದರೆ ಯಾವುದು ಪುಣ್ಯಜೀವಿ ಇರುತ್ತೋ ಅದು ತಲೆ ಎತ್ತುತ್ತೆ, ಒಂದು ಕೀಟ. ಆವಾಗ ಗುಂಗೆ ಹುಳು ಬಂದು ಯಾವ ಒಂದು ಗುಂಗೆ ತಲೆ ಎತ್ತುತ್ತೋ ಅದನ್ನು ತಗೊಂಡೋಗ್ಬಿಟ್ಟು ಒಂದು ಕಡೆ ಇಟ್ಟು ಅದಕ್ಕೆ ಸುತ್ತ ಮಣ್ಣು ಮೆತ್ತಿ ಪೂರ್ತಿ ಅದನ್ನು ಮಣ್ಣು ಮೆತ್ತಿ ಮೇಲ್ಗಡೆ ಹೋಗಿ ಗುಯ್ ಅಂತ ಓಂಕಾರ ಮಾಡ್ತಾ ಇರುತ್ತೆ, ಜುಯ್ ಅಂತ. ಅದರ ಶಬ್ದ ಕೇಳಿಸ್ಕೊಂಡು ಒಳಗಿರ್ತಕ್ಕಂಥ ಒಂದು ಕೀಟ ಇದ್ರ ಸ್ವರೂಪ ಆಗ್ಬಿಡುತ್ತೆ, ಮೇಲಿರ್ತಕ್ಕಂಥ ಭೃಂಗದ ಸ್ವರೂಪ ಆಗುತ್ತೆ. ಆವಾಗ ಅದರ ಕೀಟದ ಒಂದು ಜನ್ಮ ಅಳೆದು ಇದು ಕೂಡ ಭೃಂಗವಾಗಿ ಹೊರಗೆ ಬರುತ್ತೆ. ಇದು ಸೃಷ್ಟಿ ನಿಯಮ. ಬೇಕಾದಷ್ಟು ವಿಷಯಗಳಿದ್ದಾವೆ. ನೀವು ಆ ರೀತಿ ನಿಮ್ಮ ಹಿಂದಿನ ಜನ್ಮವನ್ನು, ಬುಡಕಟ್ಟು ಜನ್ಮವನ್ನು, ಶೂದ್ರ ಜನ್ಮವನ್ನು ಅಳಿಸ್ಕೋಬೇಕಾದ್ರೆ ಲಿಂಗ ಬರಬೇಕು. ಯಾವನೇ ಆಗಿದ್ದರೂ ಲಿಂಗ ಇಲ್ಲ ಅಂದರೆ ಅವನು ಶೂದ್ರ. ಶೂದ್ರ ಅಂದರೆ ಭವಿ ಅಂತ, ನಮ್ಮಲ್ಲಿ ಶೂದ್ರ ಅಂತ ಕರೆಯಲ್ಲ. ನಾವು ನಮ್ಮದು ಅತಿ ವರ್ಣಾಶ್ರಮ, ವೀರಶೈವ ಜಂಗಮರದು ಅತಿ ವರ್ಣಾಶ್ರಮಿ ಧರ್ಮ. ಅಂದರೆ ಈ ಒಂದು ಚತುರ್ವರ್ಣಾಶ್ರಮಕ್ಕೆ ಅಂಟದೇ ಇರತಕ್ಕಂಥದ್ದು ಅತೀತವಾದ್ದು ಅಂತ. ಇದರೊಳಗೆ ನಾವು ಸೇರೋದಿಲ್ಲ. ಏನಿದ್ರೂ ಇದರಲ್ಲಿ ಆರ್ಯರ ಒಂದು ವ್ಯವಸ್ಥೆಯಲ್ಲಿ ಅದು ಬಂತೇ ವಿನಃ ಈ ದ್ರಾವಿಡ ಶೈವರಲ್ಲಿ ಈ ವರ್ಣಾಶ್ರಮ ಇಲ್ಲ. ಅದು ಏನು, ಈ ದೇಶದಲ್ಲಿ ಆರ್ಯರು ಮತ್ತು ದ್ರಾವಿಡರು ಒಂದಾಗಿ ಜೀವನ ಮಾಡ್ಕೊಂಬಂದಿದ್ದರಿಂದ ಇವೆಲ್ಲ ಒಂದಕ್ಕೊಂದು. ಅವರು ಕೂಡ ಶಿವನ ಪೂಜೆ ಮಾಡ್ತಾರೆ ಬ್ರಾಹ್ಮಣರು, ನಾವು ಕೂಡ ವೇದಗಳ ಕೆಲವು ಆ ಭಾಗಗಳನ್ನು ಅಂಗೀಕಾರ ಮಾಡ್ತೀವಿ. ಪಕ್ಕದ ಮನೆಗೆ ಏನಾದ್ರು ನಡೀತಾ ಇದ್ರೆ, ನೀವು ಈಗ ಮುಸ್ಲಿಮರ ಮನೆಗೆ ಇರ್ತಾರೆ, ಅವ್ರ ಮನೆಗೆ ಕರೆದ್ರೆ ಹೋಗ್ತೀರಾ, ಮುಸ್ಲಿಂ ಬುದ್ಧಿ ನಿಮಗೆ ಗೊತ್ತಾಗುತ್ತೆ. ಇನ್ನೊಬ್ರು ಯಾರೋ ಮರಾಠರು ಇರ್ತಾರೆ, ಅವ್ರದ್ದೇನು ಗೊತ್ತಾಗುತ್ತೆ ನಿಮಗೆ. ನೀವು ಕುರುಬರಾಗಿ ಎದ್ಬಿಡ್ತಾರ, ಯಾರ ಮನೆಗೂ ಹೋಗಲ್ವಾ? ಏನು ಯಾವುದು ಕಲಿತೇ ಇಲ್ವಾ? ಇದೆಲ್ಲ ತಪ್ಪು. ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ನಾವು ಯಾವ ವಾದಕ್ಕೂ ಬಂದಿಲ್ಲ, ಯಾವುದು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಯಾಕಂತಂದರೆ ಅಷ್ಟು ಆಳ ವಿಸ್ತಾರ ನಮ್ದು ಇರೋದರಿಂದ ನಾವು ಸುಮ್ಮನಿದ್ದೀವಿ. ಅಷ್ಟು ಹಗುರವಾಗಿದ್ದಿದ್ರೆ ಇಷ್ಟೊತ್ತಿ ನಾವು ಈ ಜೇನುಹುಳುಗಳು ಅಥವಾ ಇನ್ನೂ ಯಾವ ಬಂದು ಕಚ್ಚಕ್ಕೆ ಬರ್ತಾವಲ್ಲ ಹಂಗೆ ಬರ್ತಿದ್ವಿ ನಾವು. ಆದರೆ ನಮ್ಗೆ ಅವಶ್ಯಕತೆ ಇಲ್ಲ. ಅದು ನಮ್ಮದು ಬಹಳ ಸನಾತನ ಧರ್ಮ, ವೇದ ಪೂರ್ವ ಕಾಲದ್ದು. ಅದಕ್ಕೆ ನಾವೆಲ್ಲ ತಿಳ್ಕೊಂಡು ಸುಮ್ಮನಿದ್ದೀವಿ. ಲಿಂಗದಿಂದ ಹುಟ್ಟಿದವರು ಅಂದರೆ ಏನು? ಮೂಲ ಯಾವಾಗ ಈ ದೇಶದಲ್ಲಿ ಜೀವಿಗಳು ಹುಟ್ಟಿದ್ರಲ್ಲ ಪ್ರಥಮ ಬಾರಿಗೆ, ಆಗ ಹುಟ್ಟಿದ್ದು ಜಂಗಮರು. ಅದಕ್ಕೆ ನಾವು ಜಂಗಮ ಹುಟ್ಟುವ ಮುನ್ನ ಜಗತ್ತೇ ಇಲ್ಲ ಅಂತೀವಿ. ನಾವು ಬರೀ ಕುರುಬರು ಮಾತ್ರ ಹೇಳ್ತೀರಿ ನೀವು, ನಾವು ಇಡೀ ಜಗತ್ತನ್ನೇ ಅಂತ ಹೇಳ್ತೀವಿ. ನಮಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಸೂಕ್ಷ್ಮ ಧರ್ಮ ನಮಗೆ ಗೊತ್ತಿದೆ, ನಿಮಗೆ ಸ್ಥೂಲ ಧರ್ಮ ಅದು ಒಂದು ಮತ, ಕುರುಬರಟ್ಟು ಮತ ಅಂತಾರೆ ಇದೇ ವಿನಃ ಕುರುಬ ಧರ್ಮ ಅಂತ ನಿಮ್ಮದೇನು ಎಲ್ಲೂ ಹೇಳಿಲ್ಲ. ಶೈವರಾಗಿದ್ದೀರಿ, ಶಿವಭಕ್ತರಾಗಿದ್ದೀರಿ. ಶೈವ ಧರ್ಮದೊಳಗೆ ನೀವು ಒಂದು ಅಂಗ. ಹಿಂದಿನ ಕಾಲದಲ್ಲಿ ನಾಗ ಜನಾಂಗ ಇವೆಲ್ಲ ಇದ್ದು, ಶಿವ ಜನಾಂಗ ಇವೆಲ್ಲ ಹಿಂದಿನ ಒಂದು ಪಣಿಗಳು ಅಂತೆಲ್ಲ ಇದ್ದರು. ಆದಿ ಜನಾಂಗ, ಭಾರತದ ಆದಿ ಜನಾಂಗ ಚರಿತ್ರೆ ಒಳಗೆ ಬರುತ್ತೆ ಅದೆಲ್ಲ. ಎಲ್ಲರೂ ಇದ್ದರು. ಯಾರು ಹುಟ್ಟಿದ್ರೋ ಯಾರು ಬಿಟ್ಟಿದ್ರೋ ಯಾರಿಗೆ ಗೊತ್ತು. ಬರೀ ಕುರಿ ಕಾಯದೇ ಒಂದು ಉದ್ಯೋಗ ಮಾಡ್ಕೊಂಡು ಅದನ್ನೇ ನೀವು ದೊಡ್ಡದಾಗಿ ಮಾಡಿರಿ. ಪಶುಪಾಲಕರನ್ನ ಏನು ಮಾಡ್ಬೇಕಂಗಾರೆ? ನನ್ನ ನೇರವಾದ ಪ್ರಶ್ನೆ ನಿಮಗೆ. ಪಶುಪಾಲಕರನ್ನ ಏನು ಮಾಡಬೇಕು? ಪಶುಗಳು ಹುಟ್ಟಿದ್ದಿಲ್ವೇನು? ಕುರಿ ಮೊದಲು ಹುಟ್ಟುತ್ತಾ? ನಿಮಗೆ ಗೊತ್ತಾ? ಯಾವ ತೇರೆ ಒಳಗೆ ಬರೆದಿದೆ ಕುರಿ ಮುಂಚೆ ಹುಟ್ಟಿತು ಅಂತ? ಕುರು ಅಂದರೆ ಬೆಟ್ಟ, ಕೌರವರು ಅಂತಿದ್ದಾರೆ. ಎಲ್ಲ ನೀವು ಒಂದು ಕಡೆಯಿಂದ ಎಲ್ಲಿ ಏನಾರ ಹೇಳಿ ಸಾಕು, ಲಟ್ ಅನ್ನಂಗೆ ಬರೋದು ಇವ್ರು ಕುರುಬರಾಗಿದ್ದರು, ಅಕ್ಕಬಕ್ಕರದೇನೋ ನಾವು ಸುಮ್ಮನಾದ್ವಿ. ಏನೋ ಆದ್ರೆ ಆಗ್ತಾರೆ, ನಮಗೇನಾಗಬೇಕು ಅಂತಂದು ಸುಮ್ಮನಾದ್ವಿ. ನಮಗಂತೂ ಗೊತ್ತಿದೆ, ನೀವು ಹೇಳಲಿಲ್ಲ ಅಂದರೂ, ನೀವು ಹೊಗಳ್ಕೊಳ್ಳಿಲ್ಲ ಅಂದರೂ ಯಾವ ಜನಾಂಗ ಮೂಲ ಅಂತ. ಏನು ಅದೊಂದು ಬುಡಕಟ್ಟು ಜನಾಂಗ, ಮೊದಲಿನ ಬುಡಕಟ್ಟು ಜನಾಂಗ ಇರ್ಬೋದು, ಒಂದು ಆದಿವಾಸಿಗಳ ಟೈಪು, ಒಂದು ಕಾಡು ಜನಾಂಗವಾಗಿ ಇರ್ಬೋದು. ಪಶುಪಾಲಕರು ದನ ಕಾಯರ್ನ ಏನು ಮಾಡಬೇಕು? ಬೇಸಾಯ ಮಾಡೋರ್ನ ಎಲ್ಲಿ ಕಳಿಸ್ಬೇಕು? ಎಷ್ಟೊಂದು ಇತಿಹಾಸ ವೀರಶೈವ ಜಂಗಮರಿಗಿದೆ. ಈ ದೇಶದಲ್ಲಿ ಪ್ರಥಮ ಬಾರಿಗೆ
ವ್ಯವಸಾಯವನ್ನು ಮಾಡಿದಂಥವರೇ ರುದ್ರಭದ್ರರು ಅಂತೇಳಿ ಕೇದಾರ ಪೀಠದ ಇತಿಹಾಸದಲ್ಲಿದೆ. ನಿಮಗೆ ಗೊತ್ತಾ ಇದು? ಗೊತ್ತಿದೆಯಾ? ಓದಿದ್ದೀರಾ ನೀವು ಇದನ್ನ? ರುದ್ರ ಅಂದರೆ ಏನು, ಶಿವ ಅಂದರೆ ಏನು ಗೊತ್ತಾ ನಿಮಗೆ? ಶಿವನ ಸ್ಥಾನಮಾನ ಏನು, ಶಿವ ಅಂದರೆ ಏನು, ಅದರ ತತ್ವ ಏನು, ಯಾವುದಕ್ಕೆ ಶಿವ ಅಂತ ಕರೀತಾರೆ, ರುದ್ರ ಅಂದರೆ ಯಾರು, ಅವನು ಯಾವಾಗ ಹುಟ್ಟಿದ, ವೀರಭದ್ರ ಯಾರು, ನಿಮಗೆ ಗೊತ್ತಾ? ಇವೆಲ್ಲ ಸುಮ್ಮನೆ ನಿಮ್ಮ ಕುತರ್ಕಗಳು, ಕುಚೇಷ್ಟೆಗಳು. ಯಾರೋ ಒಬ್ಬ ಏನೋ ಬುಕ್ ಬರದ, ತಪ್ಪು ಬರದ, ಅದನ್ನು ಓದ್ಕೊಂಡು ಇನ್ನೊಬ್ಬ ಬರದ, ಅದನ್ನು ಓದಿ ಇನ್ನೊಬ್ಬ ಬರದ, ಅದನ್ನು ನೀವೆಲ್ಲ ಸೇರ್ಕೊಂಡು ಹೇಳ್ತಾ ಇದ್ರಿ. ಇವೆಲ್ಲವೂ ಶುದ್ಧ ಶುಂಠಿಗಳು ಇವಷ್ಟುವೆ. ಇಲ್ಲಿರ್ತಕ್ಕಂಥ ಇತಿಹಾಸ ಹೇಳ್ತಾ ಹೋದರೆ ರೇವಣಸಿದ್ಧರ ಚರಿತ್ರೆ ಜೊತೆಗೆ ಅಂಟಿರ್ತಕ್ಕಂಥ ಇತಿಹಾಸ ಹೇಳಿದರೆ ನಿಮ್ಮ ರೇವಣಸಿದ್ಧ ಇದ್ದಿದ್ದೇ ಸ್ವಲ್ಪ ದಿವಸ, ಅದಾದಮೇಲೆ ಅವನು ಶಾಂತಯ್ಯ ಆದ, ಸರೂರ್ ಶಾಂತಯ್ಯ ಆದ. ಅವನ ಇತಿಹಾಸ ನಮಗೆ ಗೊತ್ತಿದೆ. ಏನು ನಡೆದಿತ್ತೆಲ್ಲ ತದ್ರೂಪ ಗೊತ್ತಿದೆ ನಮಗೆ. ಯಾವ ಕಾಲದಿಂದ ಇದ್ದೀವಿ ನಾವು ಜಂಗಮರು. ಯಾವನೋ ಹೇಳ್ತಾನೆ ಆಂಧ್ರದಿಂದ ಬಂದ್ರೆ, ಆಂಧ್ರ ಏನು ಎಲ್ಲಿದೆ? ಅದು ಭಾರತದಲ್ಲಿ ಐತೋ ಬೇರೆ ಕಡೆ ಐತೋ? ಬುದ್ಧಿ ಇದೆಯಾ ನಿಮಗೆ? ಸುಮ್ಮನಿರ್ತಾರೆ ಅಂತ ಹೆಂಗೆ ಬೇಕಾದ್ರೂ ಮಾತಾಡೋದೆ. ಆಂಧ್ರ ಎಲ್ಲಿದೆ? ನೀವು ಅಲ್ಲೂ ಇದ್ದೀರಿ, ನಾವು ಅಲ್ಲೂ ಇದ್ದೀವಿ. ಭಾರತಾದ್ಯಂತ ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗಗಳಿರೋ ಕಡೆ ಎಲ್ಲ ಜಂಗಮರೇ ಇದ್ದವರು. ಗೊತ್ತೇ ನಿಮಗೆ? ಅದನ್ನು ಕ್ರಮೇಣ ಇಲ್ಲಿ ಆರ್ಯವೈದಿಕರು ಬಂದ ಮೇಲೆ ಅವರು ಶೈವ ಧರ್ಮದೊಳಗಡೆ ಸೇರಿ ಅವ್ರನ್ನೆಲ್ಲ ಇದು ಮಾಡ್ಕೊಂಡ್ರು. ಈಗ ಬ್ರಾಹ್ಮಣರನ್ನ ಏನಂತೀರಿ ನೀವು? ಹಂಗಾರೆ ಕುರುಬರಿಗಿಂತ ಯಾವಾಗ ಬಂದ್ರು ಹಂಗಾರೆ ಅವರು? ಅಲ್ಲ, ಬರೀ ಜಂಗಮರು ನಡ್ಕೊಂಡು ಎಳಿತೀರಲ್ಲ, ನಿಮಗೆ ನಾಚಿಕೆ ಮಾನ ಮರೆಯೋದಿಲ್ವ ನಿಮಗೆ? ಏನು ಬಿಟ್ಟು ಸಿಕ್ಕಿದ್ದಾರೆ ಜಂಗಮರು ನಿಮಗೆ? ಯಾರೂ ಕೇಳೋರಿಲ್ಲ ಪಾಪ. ಈಗ ಜಗದ್ಗುರುಗಳಂತೂ ಪಾಪ ಅವ್ರ ಕೆಲಸದಾಗ ಅವ್ರು ಇರ್ತಾರೆ, ಇನ್ನೂ ಸಣ್ಣ ಸಣ್ಣ ಸ್ವಾಮಿಗಳು ಸುಮ್ಮನಿರ್ತಾರೆ. ಇದನ್ನೆಲ್ಲ ನಿಮ್ಮ ಹತ್ರ ಬಂದು ಏನು ಜಗಳ ಮಾಡಬೇಕಾ? ಏನು ಕೇಸ್ ಹಾಕ್ಬೇಕಾ? ಅಲ್ಲ, ಸಾಕಷ್ಟು ಆಧಾರಗಳು, ಇತಿಹಾಸ ಗ್ರಂಥಗಳು ಲಭ್ಯವಿರಬೇಕಾದ್ರೆ ರೂಬು ಭೌತಿಕವಾಗಿಯೇ ಈ ಯಾವ್ಯಾವ ಜನಾಂಗ ಯಾವ್ಯಾವ ಸ್ಥಾನಮಾನದಲ್ಲಿದ್ದಾರೆ ಅಂತಕ್ಕಂಥದ್ದು ಗೊತ್ತಿದೆ. ನಮ್ಮನ್ನು ಕಳ್ಳರು ಮಾಡ್ತಾ ಇದ್ದೀರಾ. ಉಜ್ಜಿನಿ ಪೀಠ ನಿಮ್ಮದು ಅಂತ ಒಬ್ರು ಹೇಳೋದು, ರಂಭಾಪುರಿ ಪೀಠ ನಿಮ್ಮದು ಅಂತ ಹೇಳೋದು. ಈಗ ಸುತ್ತೂರು ಮಠ ಹಂಗಾರೆ ಯಾರ್ದು? ಯಾಕೆ 10ನೇ ಶತಮಾನದಾಗ ಸ್ಥಾಪನೆ ಆಯಿತು? ವೀರಸಿಂಹಾಸನ ಅಂತ ಯಾಕಾಯಿತು? ಯಾರು ಕರೆದ್ರೆ ಅದಕ್ಕೆ? ನಿಮ್ಗೆ ಉತ್ತರ ಆಯಿತು ಅದ್ರ ಹತ್ರ? ಮರುಳ, ಶಾಂತ, ರೇವಣ ಇವೆಲ್ಲ ಸಂಶೋಧನೆ ಆಗಿದ್ದಾವೆ ಈ ಹೆಸರುಗಳು. ಓದಂಗೆ ಎಲ್ಲ ನೀವು. ಲೋಕಾಯತ ಶಾಕ್ತ ಶೈವದಲ್ಲಿ ಬಸವರಾಜ ತೋಲಹಳ್ಳಿಯವರು ಬರೆದಿದ್ದಾರೆ. ಆ ಪುಸ್ತಕ ತಗೊಂಡು ಓದ್ರಿ. ನಿಮಗೇನು ಏನು ಕಷ್ಟ? ನಿಮಗೆ ಏನು ಸಿಗಲ್ವ ಪುಸ್ತಕ? ಚರ್ಚೆ ಮಾಡಿರಿ ಅವ್ರ ಹತ್ರ. ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ಮತ್ತು ಶಾಸನಗಳು ಇದ್ದಾವೆ. ಪಾಪ ಅವರೊಬ್ಬರೇ ಅಲ್ಲ, ಅವರು ಮೇಧಾವಿ, ಬರೆದಿದ್ದಾರೆ, ತಿಳ್ಕೊಂಡು ಅಧ್ಯಯನ ಮಾಡಿದ್ದಾರೆ. ಅವರು ಕೂಡ ಇದೇ ಸಿರಿಗೆರೆ ಮಠದ ಶಿಷ್ಯರೇ. ಆದರೆ ಯಾಕೆ ಅವರು ಸತ್ಯವನ್ನು ಹೇಳಿದ್ದಾರೆ? ಸಂಶೋಧನೆಯಲ್ಲಿ ಮೋಸ ಮಾಡಬಾರ್ದು ಅಂತ ಪಾಪ ಬರೆದಿದ್ದಾರೆ ಅವರು. ಇದೇ ಕಲಬುರ್ಗಿ ಶಿಷ್ಯನೇ ಅವರು. ಕಲಬುರ್ಗಿ ಅವ್ರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ನಾವು 100 ಸಾರಿ ಹೇಳಿದ್ದೀವಿ. ಅವ್ರ ಜೊತೆ ಒಡನಾಟದಲ್ಲಿದ್ವಿ, ಎಲ್ಲ ಅವ್ರ ಮನಸ್ಥಿತಿ ನೋಡಿದ್ವಿ. ಅವರು ಯಾತಕ್ಕೋಸ್ಕರ ಅವರು ಕೋಪ ಮಾಡ್ಕೊಂಡ್ರು, ಅವರಿಗೆ ಹಂಪೆ ಯೂನಿವರ್ಸಿಟಿಲಿ ಅವ್ರಿಗೆ ಕುಲಪತಿ ಸ್ಥಾನ ಸಿಗಲಿಲ್ಲ ಅಂಥೇಳಿ ಅವರು ಆರ್ ಸಿ ಹಿರೇಮಠ ಅವ್ರ ಮೇಲೆ ಮುನಿಸ್ಕೊಂಡು ಆಮೇಲೆ ಅಲ್ಲಿಂದ ಶುರುವಾಯ್ತದು ಲಿಂಗಾಯತ ಸಾಹಿತ್ಯ. ಅದಕ್ಕೆ ಮುಂಚೆ ವೀರಶೈವನೇ ಇದೆ. ಎಲ್ಲೋಗಿದ್ರಿ ನೀವು ಅವಾಗ? ವೀರಶೈವ ಇದ್ದಾಗ ನೀವು ಇದ್ದೀರಾ. ಎಲ್ಲ ವಿರಕ್ತ ಮಠದ ದಾಖಲೆನೂ ವೀರಶೈವ ಇದೆ. ನಿಮಗೆ ಶಾಸನದಲ್ಲಿ ತೋರಿಸ್ಬೇಕಂತೆ, ಅದೆಲ್ಲೋ ತೋರಿಸ್ಬೇಕಂತೆ, ಜಂಗಮರ ತೋರಿಸ್ಬೇಕಂತೆ. ತೋರ್ಸೋಕ್ಕೆ ಏನು ನೀವು ಹೇಳ್ದಂಗೆ ಕೇಳೋಕ್ಕೆ ನಿಮ್ಮ ಕೂಸುಗಳ ನಾವು? ಏನು ತೋರಿಸ್ಬೇಕು ನಿಮಗೆ? ನಾವೇ ಇದ್ದ ನಮ್ಮನ್ನು ನೋಡ್ಕೊಳ್ರಿ ನೀವು ಸಾಕು. ಇನ್ನೇನು ತೋರಿಸ್ತಾರೆ ನಿಮಗೆ? ಇದೆಲ್ಲ ತಪ್ಪು. ಇದು ನಾವು ಸುಮ್ಮನೆ ಇದ್ದೀವಿ, ಏನು ಅವ್ರ ಹತ್ರ ಅಂತ. ನಾವು ಎಲ್ಲ ಜನಾಂಗಕ್ಕೂ ಲಿಂಗ ಧರಿಸ್ತಾರೆ ನಾವು. ಅದರಿಂದ ಕಲ್ಯಾಣದಲ್ಲಿ ಆ ರೀತಿ ಕುರಿಗಳು ಸತ್ತಾಗ ನೀವು ಕುರಿಗಳನ್ನು ಹೆಗಲ ಮೇಲೆ ಹೊತ್ಕೊಂಡು ಮಾಂಸದ ಗಡಿಗಳನ್ನು ಹೊತ್ಕೊಂಡು ಮಾರ್ಲಿಕ್ಕೆ ಬಂದ್ರಿ. ಆಗೇನಾಯಿತು, ಒಂದಷ್ಟು ಕುರಿಗಳನ್ನ ನೀವು ಬೆಂಕಿಯಿಂದ ಸುಟ್ಟು ಹಾಕಿದ್ರಿ, ಅದು ವಾಸನೆ ಎಲ್ಲ ಹರಡಿತು ಅಂತೇಳಿ ನಿಮ್ಮ ತಗರ ಪವಾಡದಲ್ಲೇ ಕುರುಬರ ಚರಿತ್ರೆ ಒಳಗೆ ಬರೆದಿದೆ. ಅದನ್ನು ಓದ್ಕೊಂಡು ನಿಮ್ಮನ್ನು ನೀವು ಅಸಹ್ಯ ಪಟ್ಕೊಳ್ಳೋದು ಬಿಟ್ಟು ಹೊಗಳ್ಕೊಳಕ್ಕೆ ನಿಂತಿದ್ದೀವಿ. ಅಲ್ಲೇನು ಬರೆದಿದೆ? ನಾವು ಓದಿದ್ದೀವಿ, ನಾವು ಅದನ್ನು ಹೇಳ್ತಾ ಇದ್ದೀವಿ. ನಮಗೇನು ಭಯನಾ, ಕಷ್ಟನಾ? ನೀವು ಬರ್ಕೊಂಡ್ರೆ ಚರಿತ್ರೆ ನಿಮ್ಮದೇ ಇದೆ. ಅದೇನೋ ಈಗ ಬರೆದಿದ್ದಲ್ಲ. ತಗರ ಪವಾಡ 12ನೇ ಶತಮಾನದ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ನಡೆದಂಥ ಘಟನೆಯನ್ನು ಜಾನಪದರು ಹಾಗೆ ಬಾಯಿಂದ ಬಾಯಿಗೆ ಮೌಖಿಕವಾಗಿ ಬಂದು ಯಾವುದೋ ಕಾಲದಲ್ಲಿ ಅದು ರೆಕಾರ್ಡ್ ಆಗಿದೆ, ಅದು ದಾಖಲೀಕರಣ ಆಗಿದೆ. ಅದೇನು ಸುಳ್ಳಲ್ಲ. ಎಷ್ಟು ಜನ ಲಿಂಗಾಯತರಿದ್ರು ಅವಾಗ? ಎಲ್ಲಿದ್ದರು ಲಿಂಗಾಯತರು? ಸ್ವಯಂಭೂ ಆಗಮ ಸೃಷ್ಟಿ ಮಾಡಿ ಪಂಚಾಶ ಪುರಾಣ,
ಪಂಚ ಗೌರವ ಮಂಜರಿ ಇಂಥ ಪುಸ್ತಕಗಳನ್ನ ಸೃಷ್ಟಿ ಮಾಡಿ ರೇವಣಸಿದ್ಧರು ಕನೇರಿ ಕಾಡಸಿದ್ದೇಶ್ವರ ಮಠದಲ್ಲಿ ಆ ಸಿದ್ಧಪೀಠ ಇರುತ್ತೆ ಅಲ್ಲೊಂದು, ಅಲ್ಲಿ ವಿಕ್ರಮ ಆಳ್ತಿರ್ತಾನೆ. ಅದೆಲ್ಲ ಅದು ಒಂದು ಬೇರೆ ಕತೆ. ಹಿಂಗೆ ನಾವು ಪ್ರವಚನ ಮಾಡೋಕ್ಕೆ ಹೋದಾಗ ಉಪಕಥೆಗಳು ಬಂದುಬಿಡ್ತವೆ. ಅದಕ್ಕೆ ನಮಗೆ ಹೇಳಿ 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 ಸಾಕಾಗೋಗ್ಬಿಡುತ್ತೆ. ನೀವು ಓದ್ಕೋಬೇಕು ಅದನ್ನು. ನಿಮಗೇನು ವಿದ್ಯಾವಂತರಲ್ವೇ, ಏನೋ ಪಾಪ ಬಿಡು ಯಾರೂ ಓದಿಲ್ಲ ಅಂದರೆ ಪರವಾಗಿಲ್ಲ. ಇವಾಗ ಕುರುಬರು ಇರ್ಬೋದು, ನಿಮ್ಮಂತೆ ಬೇರೆ ಜಾತಿನೂ ಇದ್ದಾರೆ, ಪಶುಪಾಲಕರು ಇದ್ದಾರೆ, ಗ್ವಾಲರಿದ್ದಾರೆ, ನಾಯಕರಿದ್ದಾರೆ, ಇನ್ನೂ ಬೇರೆ ಬೇಕಾದಷ್ಟು ಕುಲಜ್ಞಾನ ಜಾತಿಗಳಿದ್ದಾವೆ. ಅವರೆಲ್ಲರೂ ಈಗ ಲಿಂಗ ಕಟ್ಕೊಂಡು ಅಂತೂ ಈಗ ಲಿಂಗವಂತರಾಗಿದ್ದಾರೆ. ನೀವು ಮಾತ್ರ ಹಂಗೆ ಉಳಿದಿರಿ. ಈಗ ನಿಮಗೆ ಅದನ್ನೇ ದೊಡ್ಡದು ಮಾಡ್ಕೊಂಡು ಐರಾವತ ಮಾಡ್ಕೊಂಡು ಅದನ್ನು ಹೇಳ್ತಾ ಇದ್ದೀರಿ. ಇರಲಿ, ಅವರವ್ರ ಜಾತಿ ಹಿರಿಮೆ ಗರಿಮೆ ಅವ್ರಿಗಿರಲಿ. ಆದರೆ ಹಿಂಗೆ ಇತಿಹಾಸವನ್ನು ತೇಜೋವಧೆ ಮಾಡಿ ವೀರಶೈವ ಜಂಗಮರನ್ನು, ಬ್ರಾಹ್ಮಣರನ್ನು ಕೇವಲವಾಗಿ ಇದೆಲ್ಲ ಎಂಥ ಒಂದು ನೀಚ ಬುದ್ಧಿ ಇದು. ನಾವು ಅದನ್ನು ಒಪ್ತೀವ? ಎಂದಿಗೂ ಸಾಧ್ಯವಿಲ್ಲ. ನಾನು ಹೇಳಿದ್ನಲ್ಲ, ಈಗ ಸುತ್ತೂರು ಮಠ 10ನೇ ಶತಮಾನದಲ್ಲಿ ಹುಟ್ಟಿದೆ. ಅದು ರಂಭಾಪುರಿ ಶಾಖಾ ಮಠ. ನಿಮ್ಮ ಚರಿತ್ರೆ ಏನು ಹೇಳುತ್ತೆ? 15ನೇ ಶತಮಾನದಾಗ ಹುಟ್ಟು, ಕೆಳದಿರಾಜರ ಕಾಲದಲ್ಲಿ ಹುಟ್ಟು. ಬರೀ ಇಂಥ ಅವಿವೇಕದ, ಶುದ್ಧ ಅವಿವೇಕದ, ಅತಿರೇಕದ ಪರಮಾವಧಿಯ ಚರಿತ್ರೆಯನ್ನು ನೀವು ಹೇಳ್ತೀರಿ. ನಿಮಗೆ ಗೊತ್ತಾ ಅದರ ಮೂಲ ಎಲ್ಲಿತ್ತು? ಎಲ್ಲಿಂದ ಯಾವ ಪೀಠ ಬಂತು? ಯಾವ ಗುರುಗಳು? ಈಗ ಪಾಶುಪತ, ಕಾಳಾಮುಖ, ಲಾಕುಳು ಶೈವರು ಅವರೆಲ್ಲ ಏನು ಕುರುಬರಲ್ಲ, ನೀವು ಅಂದ್ಕೊಂಡಂಗಲ್ಲ. ಅವರೆಲ್ಲ ಶಿಷ್ಟ ಪರಂಪರೆ, ಪರಿಶಿಷ್ಟ ಪರಂಪರೆ ಮತ್ತು ಶಿಷ್ಟ ಪರಂಪರೆ ಎರಡೂ ಈ ದೇಶದಲ್ಲಿದ್ದಾವೆ. ಧಾರ್ಮಿಕ ಜನಾಂಗಗಳು ನಮ್ಮನ್ನು ಅಲ್ಲಗಳೆಯದಾದ್ರೆ ನೀವು ಬ್ರಾಹ್ಮಣರನ್ನು ಅಲ್ಲಗಳೆಯಬೇಕು. ನೀವು ಕುರಿ ಕಾಯ್ತಿದ್ರಿ ಅಂತೇಳಿ ಏನೋ ನೀವು ಹೇಳೋಕೆ ಹೋಗ್ಬೇಕು. ನೀವು ಅವ್ರನ್ನ ಕೇಳ್ಕೊಳ್ರಿ, ಅದು ಪ್ರತ್ಯೇಕ ವಿಷಯ. ಅವರಂತೂ ಭಾರತಕ್ಕೆ ಬಂದಿದ್ದು ಯಾವಾಗ ಅಂತ ಗೊತ್ತು. ಆರ್ಯ ದ್ರಾವಿಡ ಸಂಘರ್ಷ ನಡೆದದ್ದು ವೇದಗಳಲ್ಲೇ ಅವು ದಾಖಲಾಗಿದ್ದಾವೆ. ಅದ್ರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ಅವರು ಯಾವಾಗ ಶೈವರಾದರು ಅನ್ನೋದು ಗೊತ್ತಿದೆ. ಇಲ್ಲಿ ಹಿರೇಮಠ ಮತ್ತು ಆರಾಧ್ಯ ಅಂತ ಎರಡು ಪಂಗಡ ವೀರಶೈವ ಜಂಗಮರಲ್ಲಿದ್ದಾವೆ. ಹಿರೇಮಠದವರು ಶುದ್ಧ ಶಿವಗಣಗಳ ಪರಂಪರೆ. ಮೊದಲು ಶಿವಗಣಗಳನ್ನು ಸೃಷ್ಟಿ ಮಾಡಿ, ಅಂದರೆ 5 ಗಣಗಳನ್ನು ಪಂಚಭೂತಕ್ಕೆ ಆಧಾರವಾಗಿ ಸೃಷ್ಟಿ ಮಾಡ್ತಾನೆ. ವೀರಶೈವರ ಸೃಷ್ಟಿ ಈಗಿದೆ. ನಿಮ್ಮ ಕುರುಬರ ಇತಿಹಾಸಕ್ಕೂ ನಮಗೂ ಯಾವುದೂ ಇಲ್ಲ. ಅದಕ್ಕಿಂತ ಹಿಂದಿಂದೇನು ನಮಗೆ ಗೊತ್ತಿಲ್ಲ. ನೀವು ಬೇಕಾದ್ರೆ ಹೇಳ್ಕೊಳ್ರಿ. ಶಿವನೇ ಮೊದಲು, ಅವನು ಫಸ್ಟ್ ಹುಟ್ಟಿದ. ಅದಾದಮೇಲೆ ಶಿವಗಣಗಳನ್ನು ಪಂಚಭೂತಗಳಿಗೆ ಆಧಾರಬದ್ಧವಾಗಿ ಸೃಷ್ಟಿ ಮಾಡಿ ಅವರು 5 ಜನಕ್ಕೆ ಮೊದಲು ಸೃಷ್ಟಿ ಹೇಳ್ಕೊಡ್ತಾನೆ ಮದುವೆ ಮಾಡಿ. ವೀರಭದ್ರ, ನಂದಿ, ಭೃಂಗಿ, ಋಷಭ, ಸ್ಕಂದ, ಇವರು 5 ಜನ ಶಿವನ ಮಕ್ಕಳು ಶಿಷ್ಯರು ಎಲ್ಲ ಅವರೇ. ಅಲ್ಲಿ ಒಂದು ಸೃಷ್ಟಿ ಮಾಡಿ ಅದಾದಮೇಲೆ ಅದನ್ನು ಬ್ರಹ್ಮನಿಗೆ ನೀನು ಕೂಡ ಈ ರೀತಿ ಸೃಷ್ಟಿ ಮಾಡಿ ಅಂತ ಹೇಳ್ಕೊಡ್ತಾರೆ. ಅದಾದಮೇಲೆ ಬ್ರಹ್ಮ ಸೃಷ್ಟಿ ಆಗುತ್ತೆ. ಅಲ್ಲಿಂದ ಋಷಿ ಪರಂಪರೆ, ಇತರೆ ವರ್ಗಗಳ ಸೃಷ್ಟಿ ಹೇಳಿದ್ದಾರೆ ಇಲ್ಲಿ ಸೃಷ್ಟಿಕ್ರಮ. ಇದು ಲಿಂಗೋದ್ಭವ ಮತ್ತು ಭಾರತದ ಎಲ್ಲ ಜನಾಂಗಗಳ ಸೃಷ್ಟಿ ಇತಿಹಾಸ ಇದು. ಎಲ್ಲವನ್ನೂ ಬಿಟ್ಟು ನೀವು ಒಂದು ಕುರಿ ಹಿಡ್ಕೊಂಡು ಕುರುಬರು ಹಿಡ್ಕೊಂಡು ಎಳಿತಾ ಇದ್ದರೆ ನಿಮ್ಮನ್ನು ಯಾವನೂ ಕೇಳಲ್ಲ. ನಿಮ್ಮಷ್ಟಕ್ಕೆ ನೀವು ಕುಣಿಬೇಕಷ್ಟೇ, ಎಷ್ಟಾರು ಕುಣ್ಕೊಳ್ರಿ ಅಂತ ಸುಮ್ಮನಿರ್ಬೇಕಷ್ಟೇ. ಅದರಿಂದ ಯಾರು ಕೂಡ ಮರ್ಯಾದಸ್ಥರು ನಿಮ್ಮ ಹತ್ರ ಬಂದು ಇದು ಮಾಡೋಕ್ಕಾಗಲ್ಲ. ಅದು ನೀವು ತಿಳ್ಕೊಂಡು ಓದಬೇಕು. ಏನು ಕುರುಬರೇನು ಡಾಕ್ಟ್ರ್ ಆಗಿಲ್ವೇ, ಇಂಜಿನಿಯರ್ ಆಗಿಲ್ವೇ, ಎಲ್ಲದೂ ಆಗಿದ್ದೀರಿ. ಮತ್ತೆ ನಾನು ಕುರುಬ ಏನದು? ನಾವು ಜಂಗಮರು. ನೀವು ಎಷ್ಟು ಹೇಳ್ತಿರೋ ಜಂಗಮರು ಶಿವಗಣಗಳು ಸೃಷ್ಟಿ ಮೂಲದಲ್ಲಿ ನಾವೇ ಇದ್ವಿ. ಜಂಗಮರು ಹುಟ್ಟೋದಕ್ಕಿಂತ ಜಗತ್ತೇ ಇರಲಿಲ್ಲ, ನಾವು ಮೊದಲು ಹುಟ್ಟಿದ್ವಿ. ಅದಾದಮೇಲೆ ಕುರುಬರು ಇನ್ನೊಬ್ಬರು ಹುಟ್ಟಿದ್ರು. ನಮಗೆ ಹೇಳಕ್ಕೆ ಬರಲ್ವೇ? ಅದಿರೋದು ಹಂಗೆಯ. ಶಿವ ಮೊದಲು ಹುಟ್ಟಿದ, ಶಿವಗಣಗಳು ಹುಟ್ಟಿದ್ರು, ಅಲ್ಲಿಂದ ನಾವು 5 ಜನ ಹುಟ್ಟಿದ್ವಿ. ಇವತ್ತಿಗೂ ಕೂಡ ನಮಗೆ ಅದ್ರ ಗೋತ್ರ ಸೂತ್ರ ಇದ್ದಾವೆ. ವೀರಭದ್ರ, ನಂದಿ, ಭೃಂಗಿ, ಋಷಭ, ಸ್ಕಂದರ ಗೋತ್ರ ಬಿಟ್ಟು ನಾವು ಯಾವುದೂ ಬಳಸ್ತಾ ಇಲ್ಲ. ಇದು ಕ್ಲಿಯರ್. ಇದು ಯಾವುದೇ ಗೋತ್ರ ಬಳಸ್ತಾ ಇಲ್ಲ ನಾವು. ಇದೇನು ಇವತ್ತಿಂದ? ವೀರಭದ್ರ ಇವತ್ತಿನ ನೀವು ಹೇಳ್ತೀರಿ ಬೀರಪ್ಪ ಅಂತ ಏನೇನೋ ಹೇಳ್ತಾ ಇದ್ದೀರಿ, ವೀರಪ್ಪ ಅಂತೇಳಿ. ನಾನು ಅದಕ್ಕೊಂದು ಕತೆ ಹೇಳ್ತೀನಿ ಈಗ, ಸದ್ಯದಲ್ಲೇ ಹೇಳ್ತೀನಿ. ಈಗ 30 ನಿಮಿಷ ಆಯಿತು ವಿಡಿಯೋ. ಈ ವಿಡಿಯೋನ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋಗೆ ಶುರು ಮಾಡ್ತೀನಿ, ನೋಡಿ ಕೇಳ್ಕೊಳ್ಳಿ. ವೀರಪ್ಪ ಯಾರು, ವೀರಭದ್ರ ಯಾರು, ಪೀರ, ಮುಸ್ಲಿಮರು ಪೀರ ಯಾರು ಎಲ್ಲ ಹೇಳ್ತೀನಿ ನಿಮಗೆ. ಹೇಳಿದ್ದೀನಿ, ಆದರೆ ನಿಮ್ಮ ಕಿವಿಗೆ ಹೋಗಿಲ್ಲ. ಹೋಗ್ತಕ್ಕಂಥ ಕಿವಿನೂ ನಿಮ್ಮವಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ. ಯಾವಾಗ ನೀವು ಎಷ್ಟು 500 ವರ್ಷ, 100 ವರ್ಷ, 300 ವರ್ಷದಿಂದ ಇದೇ ಕುತರ್ಕ ಮಾಡ್ತಾನೆ ಇದ್ದೀರಾ. ಏನು ಬೇಕಾಗಿದೆ ನಿಮಗೆ? ಎಲ್ಲ ಜನಾಂಗಕ್ಕೂ ತಮ್ಮದೇ ಆಗಿರತಕ್ಕಂಥ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಬದುಕುವ ಹಕ್ಕು, ಆಸ್ತಿ ಹಕ್ಕು, ಎಲ್ಲ ನಾಗರಿಕ ಸ್ವಾತಂತ್ರ್ಯಗಳನ್ನು ಸಂವಿಧಾನ ಮಾನ್ಯ ಮಾಡಿ ಕೊಟ್ಟಿದೆ. ನಿಮ್ಮ ಪಾಡಿ ನೀವು ಬದುಕಬೇಕಷ್ಟೇ.
ಇತಿಹಾಸ ಏನೋ ಇರುತ್ತೆ, ಯಾರೇನು ನಿಜವಾಗಿ ಬರೆದಿರಲ್ಲ, ಏನೋ ಒಂದು ಲೆಕ್ಕ ಉದ್ದ ಮೊಳಕಾಲುದ್ದ ಅಂತೇಳಿ ಮಾಡಿರ್ತಾರೆ. ಈಗ ವಿಡಿಯೋವನ್ನು ಕಟ್ ಮಾಡಿ ಎರಡನೇ ವಿಡಿಯೋವನ್ನು ಪ್ರಾರಂಭ